ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸಿಂಪಲ್ ಆಗಿರೋ ಬೇಬಿ ಕುಚ್ಚನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಾರಿ ಪಿಂಕ್ ಮತ್ತು ಸಿಲ್ವರ್ ಜರಿ ಬಂದಿದೆ. ಬಾರ್ಡರಲ್ಲಿ ಪರ್ಪಲ್ ಕಲರ್ ಇದೆ, ಹಾಗಾಗಿ ನಾನು ಪರ್ಪಲ್ ಕಲರ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. 8 ಎಳೆ ದಾರನ ರೋಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ನಂಬರ್ 11 ತೊಗೊಂಡಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಹಾಕುವಂತಹ ಬೇಬಿ ಕುಚ್ಚಿದು ಕ್ರೋಶ ಯೂಸ್ ಮಾಡಿ ಹಾಕ್ಬೋದು. ಬೇಬಿ ಕುಚ್ಚಂದರೆ ಡೈರೆಕ್ಟ್ ಕುಚ್ಚು ಹಾಕ್ಬೋದು, ಆದರೆ ಕ್ರೋಶ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚನ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ. ಈ ಡಿಸೈನ್ಗೆ ಈ ರೀತಿ ಗೋಲ್ಡ್ ರೌಂಡ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಯಾವ ರೀತಿ ಹಾಕೋದು ನೋಡೋಣ. ಥ್ರೆಡ್ನ ನಾಟ್ ಮಾಡಿ ಕೂಡ ಹಾಕ್ಬೋದು, ಇಲ್ಲಾಂದರೆ ಈ ರೀತಿ ಸ್ಟಾರ್ಟಿಂಗ್ ಪಾಯಿಂಟು ನೀಡಲ್ ಹಾಕಿ ಈ ರೀತಿ ಥ್ರೆಡ್ನ ತಂದು ಈ ರೀತಿ ನಾಟ್ ಹಾಕ್ಬಿಟ್ಟು 2 ಸರಿ ನಾಟ್ ಹಾಕಿ ಈ ರೀತಿನಾದರೂ ಹಾಕ್ಬೋದು. ಥ್ರೆಡ್ನ ನಾಟ್ ಹಾಕಿದಾದಮೇಲೆ ಈ ಸ್ಟಾರ್ಟಿಂಗ್ ಪಾಯಿಂಟು ಸೀರೆ ರೈಟ್ ಸೈಡಿಂದ ತೊಗೋಬೇಕು. ಈ ಸ್ಟಾರ್ಟಿಂಗ್ ಇರುತ್ತಲ್ಲ, ಇಲ್ಲಿ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡಬೇಕು. ಈ ರೀತಿ ಫಸ್ಟ್ ಒಂದು ಲಾಕ್ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡೋಣ. ದಾರ ಮುಂದೆ ಮಾಡಿ ಬೀಡೊಳಗೆ ಹಾಸಿ ಥ್ರೆಡ್ನ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಇಲ್ಲಿ ಈ ರೀತಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಈ ರೀತಿ ಎಳೆದು ಲಾಕ್ ಮಾಡಿದ್ರೆ ಸೀರೆ ಸುಕ್ ಬರುತ್ತೆ, ಹಾಗಾಗಿ ಈ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ ಹಾಕಿ ಲಾಕ್ ಮಾಡಬೇಕು. ಈ ರೀತಿ ಬರುತ್ತೆ. ಸಿಂಪಲಾಗಿ ಹಾಕುವಂಥ ಡಿಸೈನ್ ಇದು. ಒಂದೇ ಸ್ಟೆಪ್ಪಲ್ಲಿ ಆಗೋಗುತ್ತೆ. ಒಂದು ಬೀಡ್ ಮತ್ತು ಒಂದು ಕುಚ್ಚು ಬರುತ್ತೆ. ಇದಕ್ಕೆ ಸಿಂಗಲ್ ಸ್ಟೆಪ್ ಅಂತ ಕರಿತೀವಿ ನಾವು. ಮತ್ತು 5 ಚೈನ್ ಹಾಕೋಣ ಕುಚ್ಚಿಗೆ. 1 2 3 4 ಆದರೂ ಹಾಕ್ಕೋಬೋದು, 5 ಆದರೂ ಹಾಕ್ಕೋಬೋದು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ ದಾರ ಮುಂದೆ ಮಾಡಿ ಮತ್ತೊಂದು ಬೀಡ ಹಾಕೋಣ. ಥ್ರೆಡ್ ಮಿಸ್ ಮಾಡಬೇಡಿ. ಈ ರೀತಿ ಬೀಡ ಹಾಕಿ ಬೀಡ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದಮೇಲೆ ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಒಳಗೆ ಲಾಕ್ ಮಾಡಿ. ಎಳೆದು ಮಾಡಿದ್ರೆ ಡಿಸೈನ್ ಲುಕ್ ಕೊಡಲ್ಲ. ಈ ರೀತಿ ಬಟ್ಟೆಗೆ ಲಾಕ್ ಆದಮೇಲೆ 5 ಚೈನ್ ಹಾಕೋಣ. 1 2 3 4 5 5 ಚೈನ್ ಹಾಕಿ ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ದಾರ ಮುಂದೆ ಮಾಡಿ ಮತ್ತೊಂದು ಬೀಡ್ ತಗೊಳ್ಳೋಣ. ಈ ರೀತಿ ಥ್ರೆಡ್ ಮಿಸ್ ಆದರೆ ಗೊತ್ತಾಗುತ್ತೆ. ಈ ಥ್ರೆಡ್ ಇಲ್ಲೇ ಉಳ್ಕೊಂಬಿಟ್ಟಿದೆ, ಹಂಗೆ ಕಂಟಿನ್ಯೂ ಮಾಡಬಾರ್ದು. ಮತ್ತು ವಾಪಸ್ ಬಂದು
ಥ್ರೆಡ್ನ ಎಂಟೆಳೆಗೆ ಹಾಕಿ ಥ್ರೆಡ್ ಬರಬೇಕು. ಈ ರೀತಿ ಹಿಂಗೆ ಹೇಳಿದ್ರೆ ಗೊತ್ತಾಗುತ್ತೆ. ಬೀಡ್ ಲಾಕ್ ಮಾಡಿ ಈ ರೀತಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು. ಒಂದು 2 ಅವರಲ್ಲಿ 1-1.5 ಅವರಲ್ಲೇ ಮುಗಿದೋಗ್ಬಿಡುತ್ತೆ. 2 ಅವರು ತೊಗೊಳ್ಳಲ್ಲ ಈ ಡಿಸೈನ್ ಹಾಕೋದಕ್ಕೆ. ಈಗ 5 ಚೈನ್ ಹಾಕೋಣ. 1 2 3 4 5 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ದಾರ ಮುಂದೆ ಮಾಡಿ ಮತ್ತೆ ಒಂದು ಬೀಡ ಆ್ಯಡ್ ಮಾಡೋಣ. ಈ ರೀತಿ ಬೀಡ ಆ್ಯಡ್ ಮಾಡಿ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ಲಾಕ್ ಮಾಡಬೇಕು. ಈ ರೀತಿ ಮತ್ತು 5 ಚೈನ್ 1 2 3 4 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು ಸೀರೆಗೆ. ಈ ರೀತಿ ಇಷ್ಟೇ. ಇದು ಫಸ್ಟ್ ಲಾಕ್ ಮಾಡಬೇಕು, ಮತ್ತು ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಬೇಕು. ಮತ್ತು 5 ಚೈನ್ ಹಾಕಿ ಲಾಕ್ ಮಾಡಬೇಕು. ಮತ್ತು ಬೀಡ್ ಆ್ಯಡ್ ಮಾಡಿ ಬಟ್ಟೆಗೆ ಲಾಕು. ಮತ್ತು 5 ಚೈನು 1 ಬೀಡು, 5 ಚೈನು 1 ಬೀಡು, 5 ಚೈನು ನೆಕ್ಸ್ಟು ಬೀಡ್ ಹಾಕಬೇಕು. ಇದೇ ರೀತಿ ಫಸ್ಟ್ ಸ್ಟೆಪ್ ಕಂಟಿನ್ಯೂ ಆಗುತ್ತೆ. ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ. ಇದು ಪೂರ್ತಿ ಆಗಿದೆ, ಈ ರೀತಿ ಬಂದಿದೆ. 5 ಚೈನು ಮತ್ತು 1 ಬೀಡ್ ಹಾಕಿರೋದು. ಲಾಸ್ಟಿಗೆ ಬೀಡ್ ಬಂದಿದೆ. ಸ್ಟಾರ್ಟಿಂಗ್ ಕೂಡ ಬೀಡ್ ಬಂದಿತ್ತು, ಲಾಸ್ಟಿಗೂ ಬೀಡ್ ಬಂದಿದೆ. ಈ ರೀತಿ ಕಾಣುತ್ತೆ. ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು. ಸಿಂಪಲಾಗಿ ಆಗುವಂತಹ ಬೇಬಿ ಕುಚ್ಚಿದು. ಕುಚ್ಚು ಹಾಕಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಸಿಂಪಲ್ ಬೇಬಿ ಕುಚ್ಚು ಈ ರೀತಿ ಬಂದಿದೆ. ಪೂರ್ತಿ ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಹಾಕೋ ಒಂದು ಬೀಡು 1 ಕುಚ್ಚು ಬರೋ ಅಂಥದ್ದು ಇದು. ಈ ರೀತಿ ಬಂದಿದೆ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.